ಪ್ರೀತಿಯ ವೀಕ್ಷಕರೇ, ನಿಮ್ಮೆಲ್ರಿಗೂ ಮಾತು ಮಂಥನಕ್ಕೆ ಆತ್ಮೀಯ ಸ್ವಾಗತ. ನಾನು ಕೆಜೆ ಹಳ್ಳಿ ಸುರೇಶ್. ಪ್ರಿಯ ವೀಕ್ಷಕರೇ, ರಾಜ್ಯ ಸರ್ಕಾರ ರಾಜ್ಯದಲ್ಲಿ ಆಡಳಿತ ನಡೆಸ್ತಾ ಇದೆಯೋ ಅಥವಾ ತಮ್ಮ ಶಾಸಕರಿಗೆ ಮೋಜು ಮಸ್ತಿ ಮಾಡಿಸೋದಕ್ಕೆ ರೆಡಿ ಆಗ್ತಾ ಇದೆಯೋ ಅನ್ನುವಂಥ ವಿಚಾರ ಈಗ ನಮಗೆ ಬಹಳ ಆಘಾತಕಾರಿಯಾಗಿರುವಂಥದ್ದು. ಸ್ನೇಹಿತರೆ, ರಾಜ್ಯದ ಜನ ಸಾಯ್ತಾ ಬಿದ್ದಿದ್ದಾರೆ. ಒಂದು ಕಡೆ ಜನರಿಗೆ ಸರಿಯಾದ ಮೂಲಭೂತ ಸೌಲಭ್ಯಗಳು ಸಿಗ್ತಾ ಇದಾವೋ ಇಲ್ವೋ ಅನ್ನೋದು ನೀವು ನೋಡ್ಬೇಕಾಗಿದೆ. ಜನ ಪರದಾಡ್ತಾ ಇದ್ದಾರೆ. ರೈತರ ಸ್ಥಿತಿ ಹದಗೆಟ್ಟು ಹೋಗಿದೆ. ಜನರಿಗೆ ಉದ್ಯೋಗ ಸಿಗ್ತಾ ಇಲ್ಲ. ಯಾವಾಗ ಸರ್ಕಾರ ನೇಮಕಾತಿ ಮಾಡ್ಕೊಳ್ಳುತ್ತೋ ಅಂತ ಹೇಳಿ ಪದವೀಧರರು, ನಿರುದ್ಯೋಗಿಗಳು ಚಾತಕ ಪಕ್ಷಿಯಂತೆ ಕಾಯ್ತಾ ಇದ್ದಾರೆ. ಅಂಗನವಾಡಿ ನೌಕರರು ಯಾವಾಗ ನಮ್ಮ ಏನು ಸಂಬಳ ಹೆಚ್ಚಾಗುತ್ತೆ, ಒಂದು 10,000 ಜಾಸ್ತಿ ಮಾಡಿ ಅಂತ ಕೇಳ್ತಿದ್ದಾರೆ. ಅವರು ಇನ್ನೂ ಸಮಸ್ಯೆಯಿಂದ ಒದ್ದಾಡ್ತಾ ಇದ್ದಾರೆ. ಆಶಾ ಕಾರ್ಯಕರ್ತರು ನಿರೀಕ್ಷೆಯಲ್ಲಿದ್ದಾರೆ. ಜನ ಹಲವು ನಿರೀಕ್ಷೆಗಳಲ್ಲಿ ಕಾಯ್ತಾ ಇದ್ದಾರೆ. ಸರ್ಕಾರ ಹಾಗೆ ಮಾಡುತ್ತೆ, ನಮ್ಮ ಶಾಸಕರು ನಮ್ಮ ಸಮಸ್ಯೆಗೆ ಸ್ಪಂದಿಸ್ತಾರೆ, ಮಿನಿಸ್ಟ್ರು ಸ್ಪಂದಿಸ್ತಾರೆ, ನಮ್ಮ ಗೋಳನ್ನ ಕೇಳ್ತಾರೆ ಅಂತೇಳಿ ಕಾಯ್ತಾ ಇದ್ದಾರೆ, ಒದ್ದಾಡ್ತಾ ಇದ್ದಾರೆ. ಹಲವಾರು ಸಮಸ್ಯೆಗಳಿವೆ. ನೀವು ಒಂದೊಂದು ಡಿಪಾರ್ಟ್ಮೆಂಟ್ ಅನ್ನು ತೆಗೆದುಕೊಂಡ್ರು ಕೂಡ ಹಲವು ಸಮಸ್ಯೆಗಳಿವೆ. ಪೊಲೀಸ್ ಡಿಪಾರ್ಟ್ಮೆಂಟ್ ತೆಗೆದುಕೊಂಡ್ರೆ ಅಲ್ಲೊಂದಷ್ಟು ಸಮಸ್ಯೆಗಳಿವೆ. ಅಲ್ಲಿ ಲಂಚದ ಸಮಸ್ಯೆ ಇದೆ. ಅಧಿಕಾರಿಗಳೆಲ್ಲ ಟ್ರ್ಯಾಪ್ ಆಗ್ತಾ ಇದ್ದಾರೆ. ಲೋಕಾಯುಕ್ತ ಅವ್ರನ್ನೆಲ್ಲ ಅರೆಸ್ಟ್ ಮಾಡ್ತಾ ಇದೆ. ಇನ್ನೊಂದು ಕಡೆ ಕಂದಾಯ ಇಲಾಖೆಯಲ್ಲಿ ಅಲ್ಲಲ್ಲೊಂದಷ್ಟು ಸಮಸ್ಯೆ ಇದೆ. ಭೌತಿಕತೆ ವಿಚಾರವಾಗಿ ಆಂದೋಲನ ನಡೀತಾ ಇದೆ. ಟೆಕ್ನಿಕಲ್ ಸಮಸ್ಯೆ ಇದೆ. ಹೀಗೆ ಆಮೇಲೆ ಏನು ಪೌರಾಡಳಿತ ಸಮಸ್ಯೆ ಇರ್ಬೋದು, ಗ್ರಾಮೀಣಾಭಿವೃದ್ಧಿ ಸಮಸ್ಯೆ ಇರ್ಬೋದು. ನೀವು ಪಟ್ಟಿ ಮಾಡ್ತಾ ಹೋದ್ರೆ ಹಲವಾರು ಸಮಸ್ಯೆಗಳು ರಾಜ್ಯದಲ್ಲಿ ತುಂಬಿ ತುಳುಕಾಡ್ತಾ ಇದ್ದಾವೆ. ಗ್ಯಾರಂಟಿ ಯೋಜನೆಗಳು ಹೇಳ್ತಿದ್ದಾರೆ. ಗೃಹಲಕ್ಷ್ಮಿ ಹಣ ಇನ್ನೂ ಬಂದಿಲ್ಲ ಅಂತ ಹೆಣ್ಮಕ್ಳು ಪರದಾಡ್ತಾ ಇದ್ದಾರೆ. ಇಂಥ ಪರಿಸ್ಥಿತಿಯಲ್ಲಿ ನಮ್ಮ ರಾಜ್ಯದ 25ರಿಂದ 30 ಶಾಸಕರು ಫಾರಿನ್ ಟೂರ್ ಹೋಗ್ತಾರಂತೆ. ಫಾರಿನ್ ಟೂರ್ ಹೋಗಿ ಅಲ್ಲಿ ಈ ಪಶುಸಂಗೋಪನೆ ಇಲಾಖೆಗೆ ಸಂಬಂಧಪಟ್ಟ ಹಾಗೆ ಒಂದು 25ರಿಂದ 30 ಶಾಸಕರು ಪಶುಸಂಗೋಪನೆಯ ಡಿಪಾರ್ಟ್ಮೆಂಟ್ಗೆ ಸಂಬಂಧಪಟ್ಟಂಗೆ ನಾವು ಪ್ರವಾಸವನ್ನ ಮಾಡ್ತೇವೆ. ಎಲ್ಲಿ? ಆಸ್ಟ್ರೇಲಿಯಾ ಮತ್ತು ನ್ಯೂಜಿಲೆಂಡ್. ಅಲ್ಲಿ ಪ್ರವಾಸ ಮಾಡಿ ಈ ಡಿಪಾರ್ಟ್ಮೆಂಟ್ಗೆ ಸಂಬಂಧಪಟ್ಟ ಹಾಗೆ ಅದು ನಮ್ಮ ವೈಯಕ್ತಿಕವಾದಂತಹ ಹಣ, ಸರ್ಕಾರದ ಹಣವನ್ನು ನಾವು ಬಳಕೆ ಮಾಡ್ಕೊಳ್ತಿಲ್ಲ. ಇದು ವೈಯಕ್ತಿಕವಾದ ಹಣವನ್ನು ಬಳಸ್ಕೊಂಡು ಹೋಗ್ತಾ ಇದ್ದಾರೋ ಅಥವಾ ಸರ್ಕಾರದ ಜನರ ತೆರಿಗೆ ಹಣವನ್ನು ಬಳಕೆ ಮಾಡ್ಕೊಳ್ತಿದ್ದಾರೋ ಅನ್ನೋದನ್ನ ಇನ್ನು ಕನ್ಫರ್ಮ್ ಮಾಡ್ಕೋಬೇಕಾಗಿದೆ. ಸ್ವತಃ ಮುಖ್ಯಮಂತ್ರಿ ಅವರು ಹೇಳ್ತಿದ್ದಾರೆ, ನಾವು MLA-MLCಗಳು ಕಣ್ರಿ, ಅವರು ಫಾರಿನ್ ಟೂರ್ ಹೋಗ್ತಾರೆ ಅಂದ್ರೆ ನಾವು ತಡೆ ಹಿಡಿಯಕ್ಕಾಗತ್ತಾ? ಅವರು ಸ್ವಂತ ಖರ್ಚಲ್ಲಿ ಹೋಗ್ತಾ ಇದ್ದಾರೆ ಅಂತ ಹೇಳ್ತಿದ್ದಾರೆ. ಇನ್ನೊಬ್ಬ ಶಾಸಕ ಪುಟ್ಟರಂಗ ಶೆಟ್ಟಿ ಅವರು, ನಾವು ಈ ಪ್ರವಾಸವನ್ನ ಮಾಡೋದು ಡಿಪಾರ್ಟ್ಮೆಂಟ್ ಇಂದ ಹೋಗ್ತಿದ್ದಾರೆ ಅಂತ ಹೇಳ್ತಿದ್ದಾರೆ. ನೀವು ಈಗ ಫಾರಿನ್ ಟ್ರಿಪ್ ಹೋಗ್ತಿದ್ದೀರಲ್ಲ, ಫಾರಿನ್ ಟೂರ್ ಮಾಡ್ತಾ ಇದ್ದೀರಲ್ಲ, ಅದು ಯಾವಾಗ ಫೆಬ್ರವರಿ 18ರಿಂದ ಮಾರ್ಚ್ 30ರವರೆಗೆ ಇವರು ಪ್ರವಾಸ ನಡೆಯುತ್ತೆ. ಇದುವರೆಗೂ ಈ ರಾಜ್ಯದ ಇತಿಹಾಸದಲ್ಲಿ ನಮ್ಮ ಶಾಸಕರು, ಸಚಿವರುಗಳು ವಿದೇಶ ಪ್ರವಾಸಕ್ಕೆ ಹೋಗಿ ಏನು ಮಾಡಿದ್ದಾರೆ? ಇವ್ರು ಹೇಳೋದು ಅಧ್ಯಯನ ಮಾಡಕ್ ಹೋಗ್ತೀವಿ ಅಂತ ಹೇಳ್ತಾರೆ. ಅಧ್ಯಯನ ಮಾಡಿ ಇಲ್ಲಿ ಆ ಅಧ್ಯಯನದ ವರದಿಗಳನ್ನು ತೆಗೆದುಕೊಂಡು ನಮ್ಮ ರಾಜ್ಯಕ್ಕೆ, ನಮ್ಮ ರಾಜ್ಯದ ಜನರಿಗೆ ಅಥವಾ ನಿಮ್ಮ ಇಲಾಖೆಗೆ ಸಂಬಂಧಪಟ್ಟಾಗೆ ಏನೆಲ್ಲ ಡೆವಲಪ್ಮೆಂಟ್ ಮಾಡಿದ್ರಿ, ಅಲ್ಲಿನ ಡೆವಲಪ್ಮೆಂಟ್ ಅನ್ನ, ಅಲ್ಲಿನ ಪ್ರಗತಿಯನ್ನ ಅದನ್ನೆಲ್ಲ ಸ್ಟಡಿ ಮಾಡಿಬಿಟ್ಟು ಇಲ್ಲೇನಪ್ಪ ಮಾಡಿದಿರಿ ಅಂತ ಕೇಳಿದ್ರೆ ಶೂನ್ಯ. ಸುಮ್ಮನೆ ಒಂದು ನೆಪ ಇವರು ಟ್ರಿಪ್ ಮಾಡೋದಕ್ಕೆ. ಜನ ಹಲವಾರು ಸಂಕಷ್ಟಗಳಲ್ಲಿ ಸಾಯ್ತಾ ಬಿದ್ದಿದ್ದಾರೆ. ಆ ಸದನದಲ್ಲಿ ವಿಶೇಷ ಅಧಿವೇಶನಗಳು ಮಾಡ್ತಾರಲ್ಲ, ಆ ಸದನದಲ್ಲಿ ಜನರ ಸಮಸ್ಯೆಗಳ ಬಗ್ಗೆ ಮಾತಾಡ್ರಪ್ಪ, ಜನರ ಕುಂದುಕೊರತೆಗಳ ಬಗ್ಗೆ ಮಾತಾಡಿ, ನಿಮ್ಮ ಕ್ಷೇತ್ರದ ಬಗ್ಗೆ ಮಾತಾಡಿ ಅಂತ ಕೇಳಿದ್ರೆ ಕೆಲಸಕ್ಕೆ ಬಾರದ ವಿಚಾರಗಳೇ, ನೀನ್ ಹಂಗೆ, ನೀನ್ ಅವಳು, ಇವಳು, ಅವನು, ಇವನು, ಗೂಂಡ, ಅಂಥವನು, ಇಂಥವನು, ಬರೀ ಇಂಥ ಪದಗಳನ್ನೇ ಮಾತಾಡ್ತಿರೋ ಹೊರತು ನಿಮ್ಮ ಕ್ಷೇತ್ರದ ಬಗ್ಗೆ ನೀವು ಏನಾದರೂ ಮಾತಾಡಿದಿರ? ನನ್ನ ಕ್ಷೇತ್ರಕ್ಕೆ ಇಂಥದ್ದೊಂದು ಯೋಜನೆ ಬೇಕು, ನೀರಾವರಿ ಯೋಜನೆ ಬೇಕು, ಮೂಲಭೂತ ಸೌಲಭ್ಯಗಳು ಬೇಕು, ಜನರ ನಿರುದ್ಯೋಗ ಸಮಸ್ಯೆಯನ್ನ ನಿವಾರಿಸೋದಕ್ಕೆ ಇಂಥದ್ದೊಂದು ಯೋಜನೆಯನ್ನ ಬೇಕಾಗಿದೆ ಅಂತ ಹೇಳಿ ನೀವು ಸದನದಲ್ಲಿ ಎಲ್ಲಿ ಮಾತಾಡ್ತಾ ಇದ್ರಿ? ಬರೀ ಜಗಳ ಆಡ್ತಿದ್ರಿ ಪರಸ್ಪರ. ಅಲ್ಲಿ ಜನರ ತೆರಿಗೆ ಹಣ ಪೋಲಾಯ್ತು, ಸಮಯ ಪೋಲಾಯ್ತು. ಈಗ ಫಾರಿನ್ ಟೂರ್ ಹೊರಟಿದ್ದಾರೆ. ಈ ಟೂರ್ಗೆ ಹಲವು ಆಯಾಮಗಳನ್ನ, ಹಲವು ಚರ್ಚೆಗಳು ಈಗ ಚರ್ಚೆ ಆಗ್ತಾ ಇದೆ. ಏನಂದ್ರೆ ಇದು ಸಿದ್ದರಾಮಯ್ಯ ಬಣ ಫಾರಿನ್ ಟೂರ್ ಹೋಗ್ತಾ ಇರೋಂಥದ್ದು. ಅಲ್ಲಿ ನಾಯಕತ್ವ ಬದಲಾವಣೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸಿದ್ದು ಬಣ ಒಂದು ಗಟ್ಟಿಯಾಗೋದಕ್ಕೆ, ಸಂಘಟನೆ ಮಾಡ್ಕೊಳ್ಳೋದಕ್ಕೆ ಅಲ್ಲಿಗೆ ಹೋಗ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಅದ್ರ ಬಗ್ಗೆ ಇನ್ನೂ ಸ್ಪಷ್ಟನೆ ಬೇಕಾಗಿದೆ. ಇನ್ನೊಂದು ಕಡೆ DKC ಬಣ ರೆಸಾರ್ಟ್ ಪಾಲಿಟಿಕ್ಸ್ ಮಾಡೋದಕ್ಕೆ ಹೊರಟಿದೆ ಅಂತ ಹೇಳಲಾಗ್ತಾ ಇದೆ. ಅವರು ಒಂದು ಕಡೆ, ಇವರು ಸಿದ್ದು ಬಣ ಫಾರಿನ್ಗೆ ಹೋದ್ರೆ ಸಿದ್ದು ತಂಡ, ಈ DK ತಂಡ ರೆಸಾರ್ಟ್ ನಲ್ಲಿ ಒಂದು ಮೀಟಿಂಗ್ ಮಾಡುತ್ತಂತೆ. ಆ ಶಾಸಕರೆಲ್ಲ ಒಗ್ಗೂಡಿ DK ಶಿವಕುಮಾರ್ ಅವ್ರನ್ನ ಮುಖ್ಯಮಂತ್ರಿ ಮಾಡಬೇಕು, ಹೇಗಾದ್ರೂ ಮಾಡಿ ಅಧಿಕಾರ ಬದಲಾವಣೆಯನ್ನ ಮಾಡಿ ಅವ್ರನ್ನ CM ಸ್ಥಾನಕ್ಕೆ ಕೂರಿಸಬೇಕು ಅನ್ನೋ ನಿಟ್ಟಲ್ಲಿ ಅಲ್ಲಿ ರೆಸಾರ್ಟ್ ನಲ್ಲಿ ಚರ್ಚೆ ಆಗ್ತಾ ಇದೆ.
ಫಾರಿನ್ ಬಣ, ರೆಸಾರ್ಟ್ ಬಣ, ಈ ರೀತಿ ಹತ್ತತ್ರ 3 ವರ್ಷ ಆಯಿತು ಅಧಿಕಾರಕ್ಕೆ ಬಂದು. ಬರೀ ನಾಯಕತ್ವ ಬದಲಾವಣೆ, ಕುರ್ಚಿ ಕಿತ್ತಾಟ, ಪಟ್ಟ ಪಗಡೆಯಾಟ, ಬರೀ ಇವುಗಳನ್ನೇ ಮಾಧ್ಯಮಗಳು ವರದಿ ಮಾಡ್ತಿದ್ದಾವೆ. ಬರೀ ಇವುಗಳಲ್ಲೇ ನೀವು ಇಡೀ ದಿನ ನೀವು ಮುಳುಗಿದಿರಿ. ಜನಸಾಮಾನ್ಯರ ಸಮಸ್ಯೆಗಳ ಬಗ್ಗೆ ಏನ್ ಮಾತಾಡಿದಿರಿ? ಶ್ವೇತಪತ್ರವನ್ನು ಹೊರಡಿಸಬೇಕಾಗಿದೆ ರಾಜ್ಯ ಸರ್ಕಾರ. ನೀವು ಅಧಿಕಾರಕ್ಕೆ ಬಂದು 3 ವರ್ಷಗಳಾಗ್ತಾ ಬಂತು. ಏನೆಲ್ಲ ಪ್ರಗತಿಯನ್ನ ಸಾಧಿಸಿದಿರಿ? ಜನಸಾಮಾನ್ಯರ ಮೂಲಭೂತ ಸೌಲಭ್ಯಗಳಿಗೆ ಸಂಬಂಧಪಟ್ಟಂಗೆ ಏನ್ ಪ್ರಗತಿ ಸಾಧಿಸಿದಿರಿ? ಜನರ ಉದ್ಯೋಗವನ್ನ, ನಿರುದ್ಯೋಗ ಸಮಸ್ಯೆಯನ್ನ ನಿವಾರಣೆ ಮಾಡೋ ನಿಟ್ಟಲ್ಲಿ ನೀವೇನ್ ಪ್ರಗತಿ ಸಾಧಿಸಿದಿರಿ? ಜನರ ಘನತೆ ಬದುಕಿಗೋಸ್ಕರ ನೀವೇನ್ ಪ್ರಗತಿ ಸಾಧಿಸಿದಿರಿ? ರಾಜ್ಯದ 4,000ಕ್ಕೂ ಹೆಚ್ಚು ಸರ್ಕಾರಿ ಶಾಲೆಗಳು ಮುಚ್ಚಿ ಹೋಗ್ತಾ ಇದ್ದಾವೆ. ಇದ್ರ ಬಗ್ಗೆ ತಲೆ ಕೆಡಿಸ್ಕೊಂಡ್ರೆ ಅಂದ್ರೆ ಫಾರಿನ್ ಟೂರ್ ಮಾಡ್ತಾರಂತೆ ಇವರೆಲ್ಲ. ನಾಚಿಕೆ ಆಗಲ್ಲ ಇವರಿಗೆಲ್ಲ? ರಾಜ್ಯದ ಜನ ಇನ್ನು ಏನೆಲ್ಲ ನೋಡ್ಬೇಕಾಗಿದೆ? ಬರೀ ಇವೇ ಕುರ್ಚಿ ಕಿತ್ತಾಟ, ನಾಯಕತ್ವ ಬದಲಾವಣೆ, ಡಿನ್ನರ್ ಮೀಟಿಂಗು, ಫಾರಿನ್ ಟೂರು, ರೆಸಾರ್ಟ್ ರಾಜಕಾರಣ. ನೀವು ಅಧಿಕಾರಕ್ಕೆ ಬಂದಿರೋದು ಇದನ್ನೇ ಮಾಡೋದಿಕ್ಕ? ಇದು ಒಂದು ಕಡೆ ಆದ್ರೆ, ನಿಗಮ ಮಂಡಳಿಗಳು, ಈಗ ಈ ನಿಗಮ ಮಂಡಳಿಗಳ ಅಧ್ಯಕ್ಷರ ಆಯ್ಕೆ ಮಾಡಲಾಗಿದೆ. ನಿಗಮ ಮಂಡಳಿಯ ಅಧ್ಯಕ್ಷರು ಮತ್ತು ಪ್ರಾಧಿಕಾರಿಗಳಿಗೆ ಅಧ್ಯಕ್ಷರನ್ನ ಆಯ್ಕೆ ಮಾಡಿದ್ದಾರೆ. ಇದು ಒಂದು ರೀತಿಯ ನಿರಾಶ್ರಿತರಿಗೆ ರಾಜಕೀಯ ಪುನರ್ವಸತಿ ಕಲ್ಪಿಸುವ ಒಂದು ಯೋಜನೆಯಾಗಿದೆ. ಈಗ ನೋಡಿ, ಒಂದು ಅಂದಾಜು ಪ್ರಕಾರ ಇವ್ರಿಗೆಲ್ಲ, ಈ ನಿಗಮ ಮಂಡಳಿಯ ಅಧ್ಯಕ್ಷರಿಗೆ, ಪ್ರಾಧಿಕಾರದ ಅಧ್ಯಕ್ಷರಿಗೆ ಸಚಿವ ಸಂಪುಟ ಸ್ಥಾನಮಾನವನ್ನ ಕೊಡ್ತಾ ಇದ್ದಾರೆ. ಮೊದಲೆಲ್ಲ ಒಂದು ಸೀಮಿತ ಸಂಖ್ಯೆಯಲ್ಲಿ ಸಚಿವ ಸ್ಥಾನಮಾನ ಕೊಡ್ಲಾಗ್ತಾ ಇತ್ತು. ಈಗ ಯಾವ ರೀತಿ ಪರಿಣಾಮ, ಈ ಬದಲಾವಣೆ ಆಗಿದೆ ಅಂದ್ರೆ, ಕಾರ್ಯಕರ್ತರ ಗುಂಪನ್ನ ಉಳಿಸ್ಕೊಳ್ಬೇಕು, ತಮ್ಮ ಸಂಬಂಧಪಟ್ಟ ಶಾಸಕರನ್ನ ಓಲೈಕೆ ಮಾಡ್ಕೋಬೇಕು, ತನ್ನ ಬಣವನ್ನ ಹೆಚ್ಚಿಸ್ಕೊಳ್ಬೇಕು, ತನ್ನ ರಾಜಕೀಯ ಪ್ರತಿಷ್ಠೆಯನ್ನ ಹೆಚ್ಚು ಮಾಡ್ಕೊಳ್ಬೇಕು ಅನ್ನೋ ಕಾರಣಕ್ಕೋಸ್ಕರ ಇವ್ರಿಗೆಲ್ಲ ಸಚಿವ ಸಂಪುಟ ಸ್ಥಾನಮಾನ ಕೊಟ್ಟಿದ್ದೀರಿ. ನೋಡಿ, ಸಚಿವ ಶ್ರೇಣಿಯ ಸೌಲಭ್ಯಕ್ಕಾಗಿ ಪ್ರತಿಯೊಬ್ಬರಿಗೆ ತಿಂಗಳಿಗೆ ಎಷ್ಟು ಖರ್ಚು ಬರುತ್ತೆ ಗೊತ್ತಾ? 10 ಲಕ್ಷ ಖರ್ಚು ಬರುತ್ತೆ. ಸಚಿವ ಸಂಪುಟ ಸ್ಥಾನಮಾನ ಕೊಟ್ರೆ ತಿಂಗಳಿಗೆ 10 ಲಕ್ಷ. ಒಂದು ಅಂದಾಜು ಲೆಕ್ಕದ ಪ್ರಕಾರ ಇವರಿಗೆ ಎಲ್ಲ ಏನು ಇಷ್ಟು ಜನ ಇದಾರಲ್ಲ, ಸುಮಾರು 144 ಕೋಟಿ ಹಣ ಖರ್ಚಾಗತ್ತೆ ಹಿಂಗೆ ಕೊಡ್ತಾ ಹೋದ್ರೆ. ಈಗಾಗಲೇ ಗ್ಯಾರಂಟಿ ಯೋಜನೆಗಳಿಗೆ ಸರ್ಕಾರ ಹಣ ಕೊಡೋದಿಕ್ಕೆ, ತುಂಬಿಸೋದಿಕ್ಕೆ ಪರದಾಡ್ತಾ ಇದೆ. ಒಂದಷ್ಟು ಶಾಸಕರು ನಮ್ಮ ಕ್ಷೇತ್ರದ ಅಭಿವೃದ್ಧಿ ಮಾಡೋದಕ್ಕೆ ಅನುದಾನ ಸಿಗ್ತಾ ಇಲ್ಲ ಅಂತೇಳಿ ಏನು ತಮ್ಮ ಅಸಮಾಧಾನವನ್ನ, ಆಕ್ಷೇಪಣೆಯನ್ನು ವ್ಯಕ್ತಪಡಿಸಿದ್ದಾರೆ. ಅದರ ನಡುವೆ ಈಗ ಒಂದಷ್ಟು ರಾಜಕೀಯ ಪುನರ್ವಸತಿಯನ್ನು ಕಲ್ಪಿಸಿ ತಮಗೆ ಬೇಕಾದವರಿಗೆ ಸಚಿವ ಸಂಪುಟ ಸ್ಥಾನಮಾನವನ್ನ ಕೊಟ್ಟು ನಿಗಮ ಮಂಡಳಿ, ಪ್ರಾಧಿಕಾರ ರಚನೆ ಮಾಡಿ ಅದಕ್ಕೊಂದಷ್ಟು ದುಡ್ಡು ಸುರಿತಿದ್ದೀರಲ್ಲ, ಜನಸಾಮಾನ್ಯರ ಹಣವನ್ನ ಪೋಲು ಮಾಡ್ದಂಗಲ್ವಾ ಇದು? ಇದೇ ದುಡ್ಡನ್ನ ಸರ್ಕಾರಿ ಶಾಲೆಗಳಿಗೋ ಅಥವಾ ಮೂಲಭೂತ ಸೌಲಭ್ಯಗಳನ್ನು ಕಲ್ಪಿಸೋ ಸಲುವಾಗಿ ಶಾಸಕರಿಗೆ ಅನುದಾನ ಕೊಡೋದಿಕ್ಕೋ, ಬೇರೆ ಬೇರೆ ಕಲ್ಯಾಣ ಕಾರ್ಯಕ್ರಮಗಳನ್ನ ಮಾಡೋದಕ್ಕೆ ಅವಕಾಶ ಇದೆ. ಇವು ಏನು ಈ ನಿಗಮ ಮಂಡಳಿ ಅಧ್ಯಕ್ಷರು, ಈ ಸಂಬಂಧಪಟ್ಟ ಡಿಪಾರ್ಟ್ಮೆಂಟ್ಗಳಿದಾವಲ್ಲ, ಇವೆಲ್ಲ ಲಾಸಲ್ಲಿ ನಡೀತಾ ಇದ್ದಾವೆ. ಅಲ್ಲಿಗೆ ಬರುವಂತ ಅಧ್ಯಕ್ಷರು ತಮ್ಮ ಬುದ್ಧಿವಂತಿಕೆಯನ್ನ ಪ್ರಯೋಗ ಮಾಡಿ ಅದನ್ನು ಹೆಂಗೆ ಆರ್ಥಿಕವಾಗಿ ಹೆಚ್ಚಿಸಬೇಕು ಅನ್ನೋ ಪ್ರಯತ್ನವನ್ನ ಮಾಡಬೇಕು. ನಾವು ನೋಡ್ತಾ ಇದೀವಲ್ಲ, ಈ ನಿಗಮದ ಕೆಲವು ಅಧ್ಯಕ್ಷರುಗಳು, ವಾಲ್ಮೀಕಿ ಅಭಿವೃದ್ಧಿ ನಿಗಮ ಏನ್ ಮಾಡ್ತು, ಅಲ್ಲಿ 100 ಕೋಟಿ ಹಣ ಭ್ರಷ್ಟಾಚಾರ ನಡೀತು. ಇಂಥದಕ್ಕೆ ಅವಕಾಶ ಕೊಟ್ಟಂಗಾಗತ್ತೆ. ಮಾಡಬೇಡಿ ಅಂತ ಹೇಳ್ತಿಲ್ಲ, ಅವ್ರಿಗೆ ಸಚಿವ ಸಂಪುಟ ಸ್ಥಾನಮಾನ ಕೊಟ್ಟು ಅದಕ್ಕೊಂದಷ್ಟು ದುಡ್ಡು ಪೋಲ್ ಮಾಡಿ ಅಲ್ಲಿ ಒಂದಷ್ಟು ತೆರಿಗೆ ಹಣವನ್ನು ಪೋಲ್ ಮಾಡ್ತಿರಲ್ಲ, ಇದು ಯಾವ ನ್ಯಾಯ? ರಾಜ್ಯದಲ್ಲಿ 4,000ಕ್ಕೂ ಹೆಚ್ಚು ಸರ್ಕಾರಿ ಶಾಲೆಗಳು ಮುಚ್ಚಿ ಹೋಗ್ತಾ ಇದ್ದಾವೆ. ನೀವೇನೋ KPS ಶಾಲೆಗಳನ್ನ ಮಾಡ್ತೀವಿ ಅಂತ ಹೇಳ್ತಿದ್ದೀರಿ, ಇದು ಜನರಿಗೆ ಸರಿಯಾದ ಒಂದು ಕ್ಲಾರಿಟಿ ಸಿಗ್ತಾ ಇಲ್ಲ. ಮೊದಲೆಲ್ಲ ಹಳ್ಳಿಗೊಂದೊಂದು ಶಾಲೆ ಇರ್ತಾ ಇತ್ತು, ಸರ್ಕಾರಿ ಶಾಲೆ ಇರ್ತಿತ್ತು. ಅದನ್ನ ಮುಚ್ಚಿಬಿಟ್ಟು ಎಲ್ಲ ಒಂದು ಕಡೆ ಮಾಡ್ತೀರಿ, ಅಲ್ಲಿಗೆಲ್ಲ ಬಂದು ನೀವು ಸೇರ್ಕೊಳ್ಳಿ ಅಂತ ಹೇಳ್ತೀರಿ. ಅಲ್ಲಿ ಬಸ್ ಸಾರಿಗೆ ವ್ಯವಸ್ಥೆಯನ್ನ ನೀವು SDMC ಇನ್ನೇನೋ ಮಾಡ್ಬೇಕು ಅಂತ ಹೇಳ್ತಿದ್ದೀರಿ. ನೀವು ಸರ್ಕಾರಿ ಶಾಲೆಗಳನ್ನ ಉಳಿಸೋದಿಕ್ಕೆ ಹೊರಟಿದ್ದೀರೋ ಅಥವಾ ಮುಚ್ಚೋದಿಕ್ಕೆ ಹೊರಟಿದ್ದೀರೋ? ಇದು ಕಾರ್ಪೊರೇಟ್ ಕಂಪನಿಗಳ ಲಾಬಿಗೆ ನೀವು ಒತ್ತಡಕ್ಕೊಳಗಾದ್ರ? ಹಾಗಿದ್ರೆ ಬಡವರ ಮಕ್ಕಳು, ರೈತರ ಮಕ್ಕಳು ಗುಲಾಮ್ರಾಗ್ಬೇಕಾ? ಅವ್ರಿಗೆ ಒಂದು ಕ್ವಾಲಿಟಿ ಎಜುಕೇಶನ್ ಸಿಗೋದು ಬೇಡವಾ? ನೀವು ಏನನ್ನ ಮಾಡೋದಕ್ಕೆ ಹೊರಟಿದ್ದೀರಿ? ಒಂದು ಕಡೆ ಸರ್ಕಾರಿ ಶಾಲೆ, ಬಡವರ ಮಕ್ಕಳು, ಅಲ್ಲಿ ಒಂದು ಸರಿಯಾದ ಸೌಲಭ್ಯಗಳಂತೂ ಇಲ್ವೇ ಇಲ್ಲ. ಕಿಟಕಿ ಇಲ್ಲ, ಬಾಗ್ಲಿಲ್ಲ, ಚಾವಣಿ ಇಲ್ಲ, ಏನೂ ಇಲ್ಲ. ಇಂಥ ಶಾಲೆಯಲ್ಲಿ ಕಲಿಯುವಂತ ಮಕ್ಕಳ ಗತಿ ಏನು? ದುಡ್ಡು ಇಲ್ಲ ಅವರಿಗೆ. ಬೇರೆ ಕಡೆ ಹೋಗಿ ಪ್ರೈವೇಟ್ ಸ್ಕೂಲ್ಗಳಿಗೆ ಹೋಗಿ ಕಲಿಯೋಣ ಅಂದ್ರೆ ಪಾಪ ಅವರಿಗೆ ದುಡ್ಡಿಲ್ಲ. ರೈತರ ಮಕ್ಕಳು, ಬಡವರ ಮಕ್ಕಳು ತಗೊಂಡೋಗಿ ಕೋಟಿಗಟ್ಟಲೆ ದುಡ್ಡು ಕೊಟ್ಟು, ಲಕ್ಷಗಟ್ಟಲೆ ಫೀಸ್ ಕೊಟ್ಟು ಅವರು ಸ್ಟಡಿ ಮಾಡಿಸೋದಕ್ಕೆ ಅವ್ರಿಗೆ ಆಗೋದಿಲ್ಲ. ಸರ್ಕಾರಿ ಶಾಲೆಗಳಲ್ಲಿ ಕಲಿಯೋಣಪ್ಪ ಅಂತಂದ್ರೆ ನೀವು ಸರಿಯಾದ ಸೌಲಭ್ಯನೇ ಕೊಟ್ಟಿಲ್ಲ. ಹೀಗೆ ಕಲಿತಾ ಮಕ್ಕಳು ಈ ಸ್ಪರ್ಧಾತ್ಮಕ ಯುಗದಲ್ಲಿ ಉದ್ಯೋಗವನ್ನ ಪಡೆಯೋದು ಹೇಗೆ? ಹಲವಾರು ಸಮಸ್ಯೆಗಳಲ್ಲಿ ಕರ್ನಾಟಕ ರಾಜ್ಯ ತುಂಬಿ ತುಳುಕಾಡ್ತಾ ಇದೆ. ಹೀಗೆ ತುಂಬಿ ತುಳುಕಾಡ್ತಿರೋ ಸಂದರ್ಭದಲ್ಲಿ ಪ್ರತಿಯೊಂದು ಕ್ಷಣವನ್ನು ನೀವು ನಮಗೆ ಸಿಕ್ಕಿರುವ ಅವಕಾಶ ಅಂತೇಳಿ ನೀವು ನಿಮ್ಮ ಕ್ಷೇತ್ರಗಳಿಗೆ, ನಿಮ್ಮ ಡಿಪಾರ್ಟ್ಮೆಂಟ್ ಅಲ್ಲಿರುವಂತ ಏನು ಸಚಿವರುಗಳು, ಶಾಸಕರುಗಳು, ಅಧಿಕಾರಿಗಳು
ಹಗಲಿರುಳು ಅನ್ನೋದೇ ಕೆಲಸ ಮಾಡಿ ಸಮಸ್ಯೆನ ಬಗೆಹರಿಸಬೇಕಾಗಿತ್ತು. ನೀವು ಫಾರಿನ್ ಟೂರ್ಗೆ ಹೋಗ್ತೀರಿ, ನೀವು ರೆಸಾರ್ಟ್ಗೆ ಹೋಗ್ತೀರಿ, ನೀವು ಕುರ್ಚಿಗಾಗಿ ಕಿತ್ತಾಟ ಮಾಡ್ತೀರಿ. ನಮ್ಮ ಜನಗಳು ಸಾಯ್ತಾ ಬಿದ್ದಿದ್ದಾರೆ, ನಮ್ಮ ಜನಗಳು ಒದ್ದಾಡ್ತಿದ್ದಾರೆ. ರೈತರ ಸ್ಥಿತಿ ಬೀದಿಗೆ ಬಿದ್ದಿದೆ, ಹೆಣ್ಣು ಮಕ್ಕಳ ಸ್ಥಿತಿ ಯಾರಿಗೂ ಹೇಳತಿರೋದಾಗಿದೆ. ದೌರ್ಜನ್ಯ, ಅತ್ಯಾಚಾರ, ದಬ್ಬಾಳಿಕೆಗಳು ಹೆಚ್ಚಾಗ್ತಾ ಇದ್ದಾವೆ. ಜನರಿಗೆ ಘನತೆಯ ಬದುಕನ್ನು ಕೊಡಬೇಕಲ್ಲ, ಆ ನಿಟ್ಟಲ್ಲಿ ಏನು ಮಾಡ್ತಾ ಇದ್ದೀರಿ ನೀವು? ಸ್ನೇಹಿತರೆ, ಈ ರಾಜ್ಯದ ಜನ, ಈ ರಾಜ್ಯದ ಹೋರಾಟಗಾರರು, ಈ ರಾಜ್ಯದ ಪ್ರಜ್ಞಾವಂತ ಜನರು ಇದನ್ನು ಪ್ರಶ್ನೆ ಮಾಡಬೇಕು. ಇಲ್ಲ ಇದು ನನ್ನ ಪಕ್ಷ, ಇಲ್ಲ ಇದು ಆ ಪಕ್ಷ, ಇದು ನಾನು ಬೆಂಬಲಿಸುವ ಪಕ್ಷ, ನಾನು ಆ ಪಕ್ಷದ ಕಾರ್ಯಕರ್ತ, ಅವ್ರೇನು ಮಾಡಿದಕ್ಕೂ ನಾನು ಜೈ ಅಂತೀನಿ, ಅವ್ರೇನು ಮಾಡಿದಕ್ಕೂ ನಾನು ಸುಮ್ಮನೆ ನೋಡ್ಕೊಂಡು ಕೂತಿರ್ತೀನಿ ಅಂತ ಅನ್ನೋದಾದರೆ ನಮ್ಮ ಬುಡಕ್ಕೆ ಬೆಂಕಿ ಬೀಳತ್ತೆ, ನಮ್ಮ ಬದುಕು ಸರ್ವನಾಶ ಆಗತ್ತೆ. ಹಾಗಾಗಿ ಈ ಆಳುವ ಸರ್ಕಾರಗಳು ಯಾರಾದ್ರೇನೋ ಅದನ್ನು ಪ್ರಶ್ನೆ ಮಾಡುವ, ಅವರ ತಪ್ಪುಗಳನ್ನು ತಿಳಿ ಹೇಳುವ ಕೆಲಸವನ್ನ ಮಾಡಬೇಕು. ನಿನ್ನ ರೆಸಾರ್ಟ್ ರಾಜಕೀಯ ತೆಗೆದುಕೊಂಡು ನಾನೇನ್ ಮಾಡಬೇಕು? ನಿನ್ನ ಫಾರಿನ್ ಟ್ರಿಪ್ ತಗೊಂಡು ನಾನೇನ್ ಮಾಡಬೇಕು? ನೀನು ನನ್ನ ಕ್ಷೇತ್ರದ ಶಾಸಕ, ನೀನು ನನ್ನ ಕ್ಷೇತ್ರದ ಕಾರ್ಪೊರೇಟರ್, ನನ್ನ ಕೆಲಸವನ್ನ ಮಾಡಿಕೊಡು. ನಿನ್ನ ಪುರಾಣ, ನಿನ್ನ ಭಾಷಣ ಇದನ್ನ ನಾನು ಕೇಳೋಕೆ ಬಂದಿಲ್ಲ ಅಂತೇಳಿ ಕೇಳುವಂತ ನೈತಿಕ ಶಕ್ತಿಯನ್ನ ಈ ರಾಜ್ಯದ ಮತದಾರ, ಪ್ರಜ್ಞಾವಂತ ಪ್ರಜೆ ಮಾಡಬೇಕಾಗಿದೆ. ಇಲ್ಲ ಅಂದರೆ ಇವರು ಯಾವ ಪಕ್ಷ ಅಧಿಕಾರಕ್ಕೆ ಬಂದರೂ ಇದನ್ನೇ ಮಾಡ್ತಾರೆ. ನಾವಂತೂ ಬೆಳವಣಿಗೆ ಆಗಲ್ಲ, ಗುಲಾಮರಾಗ್ತೇವೆ. ಶಿಕ್ಷಣ ಇರಲ್ಲ, ಆರೋಗ್ಯ ಇರಲ್ಲ, ಘನತೆ ಬದುಕು ಸಿಗಲ್ಲ, ಸೌಹಾರ್ದ ವಾತಾವರಣ ಇರೋದೇ ಇಲ್ಲ. ಹಾಗಾಗಿ ನಾವು ಜಾಗೃತರಾಗಬೇಕಾಗಿದೆ. ಆ ನಿಟ್ಟಲ್ಲಿ ಸರ್ಕಾರವನ್ನು ಪ್ರಶ್ನೆ ಮಾಡೋ ಕೆಲಸವನ್ನು ನಾವೆಲ್ಲರೂ ಕೂಡ ಒಗ್ಗೂಡಿ ಮಾಡೋಣ. ಮುಂದಿನ ಮಾತು ಮಂಥನದಲ್ಲಿ ನಿಮ್ಮನ್ನು ಭೇಟಿ ಮಾಡ್ತೇನೆ. ನಮಸ್ಕಾರ.